ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಹಿಂದಿನ ಸಂಚಿಕೆ ಅಂದರೆ 5ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಈಶ್ವರಿ, ಸುಭಾಷ್, ಚಿತ್ರ, ಚಂಪಾ, ಶಿವರಾಮೇಗೌಡರು, ಅಜ್ಜಿ, ಗೋವಿಂದ, ಮೋಹನ ಎಲ್ಲರೂ ನಿಂತಿರ್ತಾರೆ. ಸಾವಿತ್ರಿ, ವಿನಂತಿ ಎಲ್ಲ ಅಲ್ಲೇ ಇರ್ತಾರೆ. ಅವಾಗ ಈಶ್ವರಿ, ಭಾವ ಈಡ್ತೀನ, ನನ್ನ ಮಗ ದೂರ ಹೋಗಿ ಕಷ್ಟಪಟ್ಟಿದ್ದು ಸಾಕು ಭಾವ, ನನ್ನ ಕಳ್ಳು ಚುರುಕಂತೈತಿ ನನ್ನ ಮಗನ ನೋಡಿದ್ರೆ. ನನ್ನ ಮಗ ಮೊದ್ಲಂಗಿಲ್ಲ ಭಾವ, ಸಾನೆ ಬದಲಾಗವನೆ ಅಂತ ಈಶ್ವರಿ ಹೇಳ್ತಾಳೆ ಶಿವರಾಮೇಗೌಡರಿಗೆ. ಅವಾಗ ಗೋವಿಂದ ಅವರು, ಅಲ್ಲ ಈಶ್ವರಿ, ಮಕ್ಕಳು ಕಣ್ಣೀರು ಹಾಕ್ತಾರೆ ಅಂತ ನೊಂದ್ಕೊಳೋದಲ್ಲ, ಅವ್ರ ಕಣ್ಣಲ್ಲಿ ನೀರು ಬರ್ಸಾದ್ರೂ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನೀನು ಆ ಕೆಲಸ ಮಾಡಿಲ್ಲ ಕಣ್ಣು ಬಿಡು, ಮಕ್ಳು ಮಾಡಿದ ತೆಪ್ಕೆನೇ ಸರಿ ಅಂತ ಒಪ್ಕೊಂಡು ಹೋಗಿದ್ರೋಳು ನೀನು ಅಂತ ಅಂದ್ಬಿಟ್ಟು ಗೋವಿಂದ ಹೇಳ್ತಾರೆ. ಅವಾಗ ಈಶ್ವರಿ, ನೋಡಿ ಬಾವ, ಇಷ್ಟು ದಿನ ಆಗಿದ್ದಾಗೋಯ್ತು, ಈಗ ನಾವು ಸುಭಾಸ ಮೊದಲು ಸುಭಾಸ ಅಲ್ಲ ಬಾವ, ಸಾನೆ ಬುದ್ಧಿ ಇಲ್ತ್ಕೊಂಡು ಬದಲಾಗವನೆ. ಅವನ ಹೆಂಡತಿ ಜೊತೆ ಈ ಮನೆಯವ್ರ ಜೊತೆ ಬಾಳ್ಬೇಕು ಅಂತ ಒಂದು ಅವಕಾಶ ಕೇಳ್ತಾನೆ ಬಾವ, ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ. ಅವನು ಒಳ್ಳೆಯವನು ಅಂತ ನಿರೂಪಿಸ್ತಾನೆ ಬಾವ, ನಿಮ್ಮ ಕಣ್ಮುಂದೆ ಗಟ್ಟನೆ ಅವ್ನ ಬುದ್ಧಿ ಕಲಿತು ಚೆನ್ನಾಗಿ ಬಾಳು ಬದುಕ್ತಾನೆ. ಅವನು ದೂರ ಎಲ್ಲೋ ಇದ್ಕೊಂಡಿರೋದಕ್ಕಿಂತ ಇಲ್ಲೇ ಎಲ್ಲರ ಮುಂದೆಗೂ ನಿಮ್ಮ ಕಣ್ಮುಂದೆ ಇದ್ದರೆ ಭಯವಾಗೂ ಇರ್ತಾನೆ ಬಾವ. ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡಿ, ಅವನ ಹೆಂಡತಿ ಜೊತೆ ಬಾಳ್ಕೊಂಡು ಮನೇಲಿರೋಕ್ಕೆ. ನಾನು ಆಚೆನೇ ಇರ್ತೀನಿ ಬಾವ, ನಾನು ಹಟ್ಟಿಯಿಂದ ಆಚೆನೇ ಇರ್ತೀನಿ, ಆದರೆ ಅವ್ನು ಈ ಮನೇಲಿ ಇರಬೇಕು, ಅವಕಾಶ ಕೊಡಿ ಅಂತ ಅಂದ್ಬಿಟ್ಟು ಈಶ್ವರಿ ಶಿವರಾಮೇಗೌಡ್ರನ್ನ ಕೇಳ್ತಾಳೆ. ಅವಾಗ ಶಿವರಾಮೇಗೌಡರು, ಅಲ್ಲ ಈಶ್ವರಿ, ಎಲ್ಲ ನನ್ನೇ ಕೇಳ್ತಾ ಇದೆಯಾ, ಇದರಲ್ಲಿ ನಂದೇನು ತಪ್ಪಿಲ್ಲ ಅಂದಾಗ, ಅಲ್ಲ ಅವಾಗ ಸುಭಾಷ, ದೊಡ್ಡಪ್ಪ ಒಂದೇ ಒಂದು ಅವಕಾಶ ಮಾಡಿಕೊಡಿ ದೊಡ್ಡಪ್ಪ, ನಾನು ಏನು ಅಂತ ನಿಮಗೆ ತೋರಿಸ್ತೀನಿ. ನಾನು ಮೊದ್ಲಂಗಲ್ಲ ದೊಡ್ಡಪ್ಪ, ನಾನು ಶಾಲೆ ಬದಲಾಗಿ ಬುದ್ಧಿ ಕಲ್ತಿದ್ದೀನಿ, ಇನ್ಮೇಲೆ ನಿಮ್ಮ ಕುಟೆ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಸುಭಾಷ್ ಹೇಳ್ತಾನೆ. ಸರಿ, ಎಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ, ಅವ್ನ ಕುಟೆ ಬಾಳ್ಬೇಕಾಗಿರೋಳು ಚಂಪನ್ ಕೇಳಿ, ಚಂಪ ಏನು ಹೇಳ್ತಾಳೋ ಅದ್ರ ಮೇಲೆ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಈಶ್ವರಿ, ಬಾವ ಏನು ಹೇಳ್ತಾ ಇದ್ದೀರಾ ನೀವು, ಕೋಳಿ ಕೇಳಿ ಯಾರು ಮೆಣಸಾದಾರೆ ಅಂತ ಅಂದ್ಬಿಟ್ಟು ಈಶ್ವರಿ ಹೇಳ್ತಾಳೆ. ಅವಾಗ ಶಿವರಾಮೇಗೌಡರು, ಈಶ್ವರಿ ನಾಲ್ಗೆ ಮೇಲೆ ಹೊಸಿ ಇಡ್ತಾ ಇರಲಿ, ಚಂಪಾ ಈ ಮನೆಗೆ ತಂದಿರೋ ಕೋಳಿ ಅಲ್ಲ, ಈ ಎಟ್ಟಿ ಸೊಸೆ. ಇಲ್ಲಿ ಮೋಹನಗೂ ನಿನಗೂ ಎಷ್ಟು ಅಧಿಕಾರ ಅದೋ ಚಂಪಂಗೂ ಅಷ್ಟೇ ಅಧಿಕಾರ ಅದೇ. ಏನು ಮಾತಾಡ್ತಿದ್ಯಾ ನೀನು, ಇದಕ್ಕೆಲ್ಲ ಚಂಪಾ ಉತ್ತರ ಕೊಡಬೇಕು, ನಾನಲ್ಲ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅಷ್ಟರಲ್ಲಿ ಅಜ್ಜಿ, ಅಲ್ಲ ಕಣ್ ಈಶ್ವರಿ, ಮೊದ್ಲಾಗವನೇ ನನ್ನ ಮಗ ಬದಲಾಗವನೆ ಅಂತಿದೆಯಲ್ಲ, ಅವನ ಮುಖದಲ್ಲಿ ಬದಲಾಗಿರೋ ಲಕ್ಷಣನೇ ಕಾಣ್ತಾ ಇಲ್ಲ. ಇನ್ನೊಂದು ಅವಕಾಶ ಕೊಟ್ಟರು ಇನ್ನೂ ತಪ್ಪು ಮಾಡ್ತೀನಿ ನಂಗೆ ಕಾಣ್ತಾ ಇದೆ ಅವನ ಮುಖದಲ್ಲಿ. ಏನು ಬದಲಾಗವನೆ ಅಂತ ನೀನು ಹೇಳ್ತಾ ಇದೀಯ ಈಶ್ವರಿ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ, ಅಮ್ಮಮ್ಮ. ಅವಾಗ ಈಶ್ವರಿ ಅಮ್ಮಮ್ಮನ ಮುಖನೇ ನೋಡ್ತಾಳೆ. ಅವಾಗ ಚಿತ್ರನೂ ಹಂಗೆ ಮುಖ ನೋಡ್ಕೊಂಡು ನಿಂತಿರ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಚಂಪಾ ನೀನು ಹೇಳವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅವರ ಅಜ್ಜಿ, ಚಂಪಿ ನಿಂಗೆ ಕೊಟ್ಟೆ ನಾನಿದ್ದೀನಿ ಕಣೆ, ಯಾವನಿದ್ರು ಧೈರ್ಯವಾಗಿ ಹೇಳೆ, ಯಾರಿಗೇನು ಹೆದರ್ಕೋಬೇಡ ಅಂತ ಅಜ್ಜಿ ಅಂತಾರೆ. ಶಿವರಾಮೇಗೌಡರು ಅದು ಹೇಳ್ತಾರೆ, ಚಂಪಾ ನೀನು ಹೆದರ್ಕೋಬೇಡ ಕಣವ, ಧೈರ್ಯವಾಗಿ ಹೇಳು, ನಾವೆಲ್ಲ ನಿನ್ನ ಜೊತೆಗಿದ್ದೀವಿ, ನಾನಿದ್ದೀನಿ, ನಿನ್ಗೇನು ಅನಿಸ್ತದೋ ಅದು ಹೇಳವ ಅಂದಾಗ, ಮಾವಯ್ಯ ನನಗೆ ಇವ್ರ ಕುಟೆ ಭಾಳಕ್ಕೆ ಇಷ್ಟ ಇಲ್ಲ ಮಾವಯ್ಯ ಅಂತ ಸಡನ್ನಾಗಿ ಚಂಪಾ ಹೇಳೇ ಬಿಡ್ತಾಳೆ. ಅವಾಗ ಹೇಳಿದ ತಕ್ಷಣ ಏನವ ಅಂದಾಗ, ಹೌದು ಮಾವಯ್ಯ, ಹೆಂಡ್ತಿನ ಪ್ರೀತಿನೇ ಇಲ್ಲ ಅಂದಮೇಲೆ ಇವ್ರ ಕುಟ ನಾನು ಹೆಂಗೆ ಬಾಳಲಿ ಮಾವಯ್ಯ, ನಂಗೆ ಇವ್ರ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ ಮಾವಯ್ಯ ಅಂತಾಳೆ. ಯಾಕೆಂದರೆ ಸುಭಾಷ, ನೀನು ಹೊರಗಡೆ ಜಗತ್ತಿಗೆ ಮಾತ್ರ ಗಂಡ ಹೆಂಡ್ತಿ ಥರ ನಾವಿಬ್ಬರು, ಮನೇಲಿ ನಾನು ಯಾವತ್ತೂ ನೀನು ಗಂಡಾಗಿರಲ್ಲ ಅಂತ ಹೇಳಿರೋದು. ಈಶ್ವರಿ, ಆ 3 ಅಡಿಗೆ ಶೆಡ್ ಹೇಳೋರ ಅವಕಾಶ ಇದೆ, ನಿನ್ಗೆ ಈ ಮನೇಲೂ ಅವಕಾಶ ಇರಬಾರ್ದು, ಆ ಶೆಡ್ಡಲ್ಲೂ ಇರಬಾರ್ದು, ಹಂಗೆ ಮಾಡ್ತೀನಿ ಅಂತ ಈಶ್ವರಿ ಕೂಡ ಚಂಪಂಗೆ ಅವಾಗ ಹೇಳಿರ್ತಾಳೆ. ಅದನ್ನು ಚಂಪಂಗೆ ನಾಪಿಸ್ಕೊಂಡು ಹಂಗೆ ಅಂತಾಳೆ. ಅವಾಗ ಈಶ್ವರಿ, ಯೋಯ್ ಏನೇ ಮಾತಾಡ್ತಿದ್ಯಾ ನೀನೇನೆ ನನ್ನ ಮಗನ ಕುಟ ಬಾಳೋದು, ಈಗ ನಾನು ಹೇಳ್ತಾ ಇದ್ದೀನಿ ಕೇಳ್ಕೊ, ನನ್ನ ಮಗನೇ ನೀನು ಕುಟ ಬಾಳಕ್ಕಿಲ್ಲ ಕಣೆ, ಯೋನೇ ಮಾಡ್ತೀಯ ನೀನು, ಬಾವಾ ನನ್ನ ಮಗನಿಗೆ ಇವಳ ಕಡೆಯಿಂದ ಡೈವರ್ಸ್ ಕೊಡಿಸ್ಬಿಡಿ ಅಂತ ಈಶ್ವರಿ ಕೇಳ್ತಾಳೆ. ಅವಾಗ ಸುಭಾಷ್, ಹೌದು ದೊಡ್ಡಪ್ಪ, ನನಗೆ ಇವಳ ಕುಟ ಬಾಳಕ್ಕೆ ಇಷ್ಟ ಇಲ್ಲ, ನನಗೆ ಡೈವರ್ಸ್ ಕೊಡಿಸ್ಬಿಡಿ ಅಂತ ಅಂದ್ಬಿಟ್ಟು ಸುಭಾಷನ ಕೇಳ್ತಾನೆ. ಅವಾಗ ಸರಿ ಅಂದ್ಬಿಟ್ಟು ಚಂಪಾ ನಿಂತಿರ್ತಾಳೆ. ಅವಾಗ ವಿನಂತಿ ಸಾವಿತ್ರಿ ಅಲ್ಲೋಡಲ್ಲಿ ನಮ್ಮ ಮನೆ ಕೆಲಸ ಮಾಡೋಳು ಕೂಡ ಅವನಿಗೆ ಬೇಡ ಅಂದ್ಬಿಟ್ಲು ಅಂದಾಗ, ಅಯ್ಯೋ ನಾವು ಮತ್ಗೆ ಈಶ್ವರಿ ಕಮ್ಮಿ ಮಾತಾಡೋಲ್ಲ ಅವಳಿಗೆ, ಅದಕ್ಕೆ ಇವಾಗ ಅವಳು ಉತ್ತರ ಕೊಡ್ತಾಳೆ ಕಡೆ, ಸುಮ್ಕಿರೇ ಅಂತ ಅಂದ್ಬಿಟ್ಟು ವಿನಂತಿನೂ ಸಾವಿತ್ರಿ ಮಾತಾಡ್ಕೊತಿರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಚಿತ್ರ ಏನಂತಾಳೆ, ಯಾಯ್ ನನ್ನ ತಮ್ಮ ಕೂಟ ಬಾಳಕ್ಕೆ ನಿಂಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ನನ್ನ ತಮ್ಮ ಕಟ್ಟರೆ ತಾಳಿ ಯಾಕೆ ಮಡಿಕೊಂಡಿದ್ಯಾ, ಬಿಚ್ಕೊಡೆ ನನ್ನ ತಮ್ಮ ಕಟ್ಟರೆ ತಾಳಿಯ, ಬಿಚ್ಕೊಟ್ಬಿಟ್ಟು ಎಟ್ಟಿಂದ ಒಯ್ತಾರೆ ನೀನು ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಆಮೇಲೆ ಈಶ್ವರಿನು, ಏಯ್ ನಿನಗೆ ನನ್ನ ಮಗನ ಕೂಟ ಭಾಳಕ್ಕೆ ಇಷ್ಟ ಆದಮೇಲೆ ಈ ಹಟ್ಟಿಗೂ ನಿನಗೂ ಸಂಬಂಧ ಇಲ್ಲ, ಈ ಹಟ್ಟಿಂದ ನೀನು ಒಯ್ತಾರೀಗ ಅಂತ ಅಂದ್ಬಿಟ್ಟು ಈಶ್ವರಿ ಕೂಡ ಚಂಪಂಗೆ ಹೇಳ್ತಾಳೆ. ಚಂಪ ಸ್ವಲ್ಪ ಮುಂದೆ ಬಂದ್ಬಿಟ್ಟು ತಾಳಿ ಬಿಚ್ಚಿ ಈಶ್ವರಿ ಕೈ ಕೊಟ್ಬಿಟ್ಟು ಸೈಲೆಂಟಾಗಿ ಹೋಗಿ ಸೈಡಿಗೆ ನಿಂತ್ಕೊಂತಾಳೆ. ನಿಂತ್ಕೊಂಡಿದ್ದ ತಕ್ಷಣ, ಏಯ್ ಬಿಚ್ಕೊಟ್ಟಾಯ್ತೆ ತಾನೇ, ಒಯ್ತಾರು, ಈ ಹಟ್ಟಿಗೂ ನಿನಗೂ ಸಂಬಂಧ ಇಲ್ಲ, ಒಯ್ತಾರು ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಮತ್ತು ಈಶ್ವರಿನ ಅಂತಾರೆ. ಅವಾಗ ಶ್ರೀರಾಮೇಗೌಡರು, ಯಾರು ಏನು ಮಾತಾಡ್ತಿದ್ದಾರೆ ಅಂತ ಗೊತ್ತದ, ಅವಳು ತಾಳಿ ಬಿಚ್ಕೊಟ್ಟಿರ್ಲಿ ಬಿಡ್ಲಿ, ಈ ಮನೆ ಸೊಸೆಯೇ ಅವಳು, ಅರ್ಥ ಐತೆ, ಈ ಮನೆಯಿಂದ ಅವಳು ಯಾವತ್ತೂ ಆಚೆಗೆ ಹೋಗೋಕ್ಕಿಲ್ಲ,
ಏನು ಮಾತಾಡ್ತಿದ್ದೀರಾ? ಹೋಗ್ಬೇಕಾಗಿದ್ರೆ ಹೋಗ್ಬೋದು ಅಷ್ಟೇ ಈ ಮನೆಯಿಂದ, ಬೇರೆ ಯಾರಿಗೂ ಇಲ್ಲ. ಸುಭಾಷ್ನಿಗೆ ಈ ಮನೇಲಿ ಅವಕಾಶ ಇಲ್ಲ, ಅವ್ನು ಹೋಯ್ತಾ ಇರ್ಬೋದು. ಚಂಪಾಯಕ್ಕೆ ಹೋಯ್ತಾಳೆ ಮನೆ ಬಿಟ್ಟು ಅಂತ ಶಿವರಾಮೇಗೌಡರು ಅಂತಾರೆ. ಅವಾಗ ಅಜ್ಜಿಗೆಲ್ಲ ಖುಷಿ ಆಗುತ್ತೆ, ಕರೆಕ್ಟಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು. ಆಮೇಲೆ ಸರಿ ಅಂದ್ಬಿಟ್ಟು ಸುಭಾಷ್ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊಂಟೋಗ್ಬಿಡ್ತಾನೆ. ಈಶ್ವರಿ ಕೈಲಿ ತಾಳಿ ಬಿಚ್ಕೊಟ್ಟಿರ್ತಾಳಲ್ಲ ಅದಲ್ಲೇ ಇರ್ತದೆ. ಚಿತ್ರ ಈಶ್ವರಿ ಮಕ್ಕ ನೋಡ್ಕೊತಾ ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಮೋಹನ ಅಂತ ಅಂತಾರೆ. ಸರಿ ರೀ ಬರ್ತೀನಿ ಅಂತ ಹೇಳ್ಬಿಟ್ಟು ಮೋಹನ, ಅವ್ವ ಹೆಣ್ಮಕ್ಳು ಬರೀ ಕೂತ್ಕಲ್ಲಿ ಇರಬಾರ್ದು ತಕ ಅಂತ ಹೇಳ್ಬಿಟ್ಟು ಮೋಹನ್ ಕೂತಲ್ಲಿ ಒಂದು ಸಾರ ಇರುತ್ತೆ ತೆಗೆದ್ಬಿಟ್ಟು ಚಂಪಂಗೆ ಕೂತ್ಕ ಹಾಕ್ತಾರೆ. ಪಾಪ ಚಂಪ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿಂತಿರ್ತಾಳೆ. ಅಷ್ಟು ಚಂಪಂಗೆ ಬೇಜಾರಾಗಿರುತ್ತೆ ಇವರು ಸುಭಾಷನ್ ವಿಷಯದಲ್ಲಿ. ಅಲ್ಲ ಕಣವ ನೀನು ಎಂಥ ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ಮೋಹನ್ ಅವರೆಲ್ಲ ಕೇಳಿದಾಗ, ನಾನು ಸರಿಯಾಗೇ ಮಾಡಿದ್ದೀನಿ. ನನಗೆ ಗಂಡ ಅಂತಲ್ಲ, ಅವ್ರ ಮನಸ್ಸಲ್ಲಿ ಒಂದು ಕಡೆನೂ ನನ್ನ ಬಗ್ಗೆ ಪಿರು ತಿನ್ನೋದಿಲ್ಲ ಹೆಂಡ್ತಿ ಅಂಥವ್ರು ಕೂಡ ನಾನು ಹೆಂಗೆ ಬಾಳಲಿ, ಅದಕ್ಕೆ ನಂಗೆ ಬೇಡ ಅಂತ ಚಂಪಾ ಅಂತಾಳೆ. ಸರಿ ಅಂದ್ಬಿಟ್ಟು ಮೋಹನ ಅವಳಿಗೆ ಕತ್ತಲಿರೋ ಸಾರ ಹಾಕ್ಬಿಟ್ಟು ಆ ಕಡೆ ಕರ್ಕೊಂಡು ಹೋಗ್ತಾಳೆ. ಎಲ್ಲ ಹೊಟ್ಬಿಡ್ತಾರೆ. ಗೋವಿಂದ ಲಾಯರ್ ಕೇಳ್ಬಿಟ್ಟು ಅದೇನು ವ್ಯವಸ್ಥೆ ಬೇಕಾ ಮಾಡಪ್ಪ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಗೋವಿಂದಂಗೆ ಹೇಳ್ತಾರೆ. ಸರಿ ಅಣ್ಣ ಅಂತ ಗೋವಿಂದವ್ರು ಅಂತಾರೆ. ಈಶ್ವರಿ ಚಿತ್ರ ಸುಮ್ಮನಾಯ್ತಾರೆ. ಇಲ್ಲಿ ಕಡೆನಾಗುತ್ತೆ, ವಿದ್ಯಾ ಅಜ್ಜಿ ಚಂಪಾ 3 ಜನ ನಿಂತಿರ್ತಾರೆ. ಚಂಪಾ ನಡೆದಿರೋ ವಿಷಯ ಎಲ್ಲ ವಿದ್ಯಂಗೆ ಹೇಳ್ತಾಳೆ. ಅವಾಗ ವಿದ್ಯಾ, ಅಲ್ಲ ಚಂಪಾ ನೀನು ದುಡುಕ್ಬಿಟ್ಟು ಯಾಕೆ ನಿರ್ಧಾರ ತಗೊಬಿಟ್ಟೆ ಎಷ್ಟು ಬೇಗ ಅಂದಾಗ, ನಾನು ಸರಿಯಾಗಿ ಮಾಡಿದ್ದೀನಿ ವಿದ್ಯಕ್ಕ, ನಾನು ತೆಪ್ಪು ಮಾಡಿಲ್ಲ ಅಂದಾಗ, ಹಂಗಲ್ಲ ಚಂಪಾ ಹೊಸ ಯೋಚನೆ ಮಾಡ್ಬೇಕಲ್ವ ಅಂದಾಗ, ಏನು ಯೋಚನೆ ಮಾಡಲಿ ಚಂಪಕ್ಕ ವಿದ್ಯಕ್ಕ, ಹೆಂಡ್ತಿ ಅಂತ ಅಂದ್ಬಿಟ್ಟು ಬರೀ ಸಂಬಂಧ ಅಲ್ಲ, ಬಂದ ಇದ್ರೆ ಸಾಲದು. ತಾಳಿ ಕಟ್ಟಿದ ತಕ್ಷಣ ಗಂಡ ಆಗಲ್ಲ, ಅವಳ ಕಷ್ಟದಲ್ಲಿ ಕೈ ಹಿಡ್ಕೊಂಡು ನಡೆಸ್ತಾನಲ್ಲ ಅದೇ ನಿಜವಾದ ಬಂಧ. ಅವಾಗಲೇ ಗಂಡ ಹೆಂಡ್ತಿ ಸಂಬಂಧ ವಿದ್ಯಕ್ಕ. ಆದರೆ ಅದು ನನಗಿಲ್ಲ ಬಿಡು ವಿದ್ಯಕ್ಕ. ಇನ್ನೊಂದು ಏನು ಗೊತ್ತಾ ವಿದ್ಯಕ್ಕ, ನನ್ನ ಹೆಂಡ್ತಿ ಅಂತ ಅವರು ಗಂಡ ಅಂತ ನಾನು ಒಬ್ರಿಗೊಬ್ರು ಕಷ್ಟ ಸುಖದಲ್ಲಿ ಅರ್ಥ ಮಾಡ್ಕೊಳ್ಳೋದ್ರೆ ಗಂಡ ಹೆಂಡ್ತಿ. ನನ್ನನ್ನು ಬಿಟ್ಬಿಟ್ಟು ಇವಳು ನನ್ನ ಹೆಂಡ್ತಿ ಅಲ್ಲ, ಯಾವ ಹೆಣ್ಣು ಸಿಗ್ತಾಳೋ ಅಂತ ಬೇರೆ ಬೇರೆ ಹೆಣ್ಣಿಂದ ತಿರ್ಗೋನು ಅವ್ನು ಹೆಂಗೆ ನಂಗೆ ಗಂಡ ಆಗ್ತಾನೆ, ಅವ್ನು ಕೂಡ ನಾನು ಹೆಂಗೆ ಬಳ್ಳಿ ವಿದ್ಯಕ್ಕ ನೀನೇ ಹೇಳು. ಇವಾಗ ಭದ್ರನ ದೇವ್ರಂತವ್ರು ಏನೋ ಅವತ್ತು ಕುಡ್ದ್ಬಿಟ್ಟು ಏನೋ ಒಂದು ಮಾತು ಅಂದ್ಬಿಟ್ರು, ಅದಕ್ಕೆ ನೀನು ಅವ್ರ ಕೂಟ ಬಾಳಕ್ಕಿಲ್ಲ ಅಂತ ಈಚೆ ಬಂದ್ಬಿಟ್ಟಲ್ಲ. ನಮ್ಮ ಭದ್ರಣ್ಣ ಎಷ್ಟು ಒಳ್ಳೆ ಮನುಷ್ಯ ಐತೆ ಗೊತ್ತಾ, ಯಾರು ನಿನ್ನ ಬಗ್ಗೆ ಏನಾರು ಮಾತಾಡ್ಬಿಡ್ಲಿ ಅವ್ರಿಗೆ ಮಾತ್ರ ಸುಮ್ಕಿ ಬಿಡೋಕ್ಕಿಲ್ಲ ನಮ್ಮ ಭದ್ರಣ್ಣ, ನಮ್ಮ ಭದ್ರಮಾವ ಗೊತ್ತಾ. ಇನ್ನೊಂದೇನು ಗೊತ್ತಾ, ನಮ್ಮ ಭದ್ರಭಾವಂಗೆ ನಿನ್ನ ಮೇಲೆ ಪ್ರೀತಿ ಎಷ್ಟೈತೆ ಅಂತ ನಿಂಗೇನು ಗೊತ್ತು ಇದೆಯಾಕ. ಅವ್ರು ನಿನ್ನ ಮೇಲೆ ನೀನು ಮಾತಾಡ್ಲಿ ಬಿಡ್ಲಿ ಸಾನೇ ಪ್ರೀತಿ ಗೌರವ ಮಡಗವ್ರೆ, ಹಂಗೆಲ್ಲರೂ ಇರೋಲ್ಲ ಇದೆಯಾಕ. ಅಂಥ ಗಂಡನೇ ಬೇಡ ಅಂತ ನೀನು ಒಬ್ಳೆ ಬದುಕ ಕೊಟ್ಟಿದ್ದೀಯ ಅಂದಮೇಲೆ ನಾನು ಇಂಥ ಗಂಡನ ಜೊತೆ ಹೆಂಗೆ ಬೆಳ್ಳಿ ಇದೆಯಾಕ ಅಂದಾಗ, ಅದು ಹಂಗಲ್ಲ ಚಂಪಾ, ಒಂಟಿಯಾಗಿ ಹೆಂಗಿರ್ತೀಯ ಅಂದರೆ ನಾನು ಇರ್ತೀನಿ ಬಿಡಿದ್ಯಾಕ. ಈಗ ನೀನಿಲ್ವಾ, ನಮ್ಮ ಭದ್ರಭಾವನ ಅಂತ ಒಳ್ಳೆ ಗಂಡನೇ ಬಿಟ್ಟು ಒಂಟಿಯಾಗಿ ಬದುಕ್ತೀನಿ ಅಂತ ನೀನಿದ್ಯಾ, ಮತ್ತು ಇಂಥ ಗಂಡನ ಜೊತೆ ನಾನು ಹೆಂಗಿರ್ಲಿ, ನಾನು ಹೆಂಗೋ ನಡೀತದೆ ಬಿಡು ಇದೆಯಾಕ ಅಂತ ಅಂದ್ಬಿಟ್ಟು ಚಂಪಾ ಅಲ್ಲಿಂದ ಹೊಂಟುಬಿಡ್ತಾಳೆ. ಅವಾಗ ಅಜ್ಜಿಗೆ ವಿದ್ಯಾ, ಅಮ್ಮಮ್ಮ ನೋಡಿದ್ರಾ ಚಂಪಾ ಹೆಂಗೆ ಮಾತಾಡ್ಕೊ ಹೊಟ್ಟೋದ್ಲು ಅಂತ ಅಂದ್ಬಿಟ್ಟು ವಿದ್ಯೆ ಹೇಳಿದಾಗ, ಅವಳು ಸರಿಯಾಗೇ ಮಾತಾಡೋಳೆ ಕಣೆ, ನೀನು ಹಂಗೆ ತಾನೇ, ನನ್ನ ಮೊಮ್ಮಗ ಬಂಗಾರದಂತವನು, ಅಂಥ ಮೊಮ್ಮಗನ ಕೂಟನೇ ಬೆಳಕಿಲ್ಲ ಅಂತ ನನಗೊಂದು ಮಕ್ಕಳ್ದಂಗೆ ಅಂದ್ಬಿಟ್ಟೆ ನೀನು. ಈಗ ನಾನು ಒಬ್ಳೆ ಬದುಕ್ತೀನಿ ಅಂತ ನೀನು ಬದುಕ್ತಿಲ್ವೇ, ಹಾಗೆ ಅವಳು ಬದುಕ್ತಾಳೆ ಬಿಡು, ನೀನೇನು ಹೇಳೋದು ಅಂತ ಅಂದ್ಬಿಟ್ಟು ಅಜ್ಜಿಂತಾರೆ. ವಿದ್ಯೆ ಅಲ್ಲಿಂದ ಬೇಜಾರು ಮಾಡ್ಕೊಂಡು ಹೊಂಟೋಗ್ಬಿಡ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಭದ್ರ ಇನ್ನೂ ಮಲಗಿರ್ತಾರೆ. ವಿದ್ಯಾ ಬಾಕ್ಸ್ಗೆಲ್ಲ ಹಾಕೊಂಡು ನೀರು ಹಿಡ್ಕೊಂಡು ಬ್ಯಾಗ್ ಇಟ್ಕೊಂಡು ಎಲ್ಲ ರೆಡಿ ಆಯ್ತಿರ್ತಾಳೆ. ಭದ್ರ ಎದ್ಬಿಟ್ಟು ದೇವ್ರ ಕೈ ಮುಗಿದ್ಬಿಟ್ಟು ಟೈಮ್ ನೋಡ್ತಾರೆ, 9 ಗಂಟೆ ಆಗದೆ. ಇದೇನು 9 ಗಂಟೆ ಆದ್ರೂ ಇಲ್ಲೇ ಅವಳಲ್ಲ ಅಂದಾಗ, ಓಹೋ ಇವತ್ತು ಕೆಲ್ಸಕ್ಕೆ ಹೋಗೋಕ್ಕಿಲ್ವೇನೋ, ನಿಮ್ಮ ಓನರ್ ಕೆಲ್ಸಕ್ಕೆ ಬರಬೇಡಿ ಅಂತ ಕಳಿಸ್ಬಿಟ್ರೆ ಅಂದಾಗ, ಇಲ್ಲ ನಾನು ರಜಾ ಹಾಕಿವ್ನಿ ಅಂತ ವಿದ್ಯಾ ಅಂತಾಳೆ. ಹೌದೇ, ಕಾಲೇಜ್ ಇಲ್ವೇನೋ ಅಂತ ಭದ್ರ ಅಂತಾರೆ. ಅವರೇ ರಜಾ ಕೊಟ್ಟವ್ರೆ ಅಂದಾಗ, ಸರಿ ಆಯಿತು ಅಂದಾಗ, ಸರಿ ಭದ್ರ ಎದ್ಬಿಟ್ಟು ಮುಂದಕ್ಕೆ ಹೋಯ್ತಾ ಇರ್ತಾರೆ. ಆವಾಗ ವಿದ್ಯೆ ಬಂದ್ಬಿಟ್ಟು ಹತ್ರಕ್ಕೆ, ನಾನು ಎಲ್ಲೋ ಹೊರ್ಗಡೆ ಹೋಯ್ತಾ ಇವ್ನಿ ಅಂದಾಗ, ಹೌದೇ ಒಳ್ಳೇದಾಗಲಿ ಅಂತ ಭದ್ರ ಅಂತಾರೆ. ನಾನು ಕುಟೆ ನೀವು ಬಂದಿರೇ ಅಂದಾಗ, ಯಾಯ್ ನಾನ್ಗೇನು ಕೇಳ್ತಿದ್ಯಾ ಅಂದಾಗ, ಏನು ಯಾಯ್ ಅಂತಿದ್ದೀರಾ ಅಂದಾಗ, ನೀನು ಹಲೋ ಅಂತೀಯಾ, ನಾನು ಹಲೋ ಅಂದರೆ ನೀವು, ನಾನು ಏನೇ ಅಂತೀನಿ ಇವಾಗ ಅಂದಾಗ, ನೋಡಿ ನೋಡೋಣ ಅಂತ ಇಬ್ಬರು ಅಲ್ಲಿ ಕೋಳಿ ಜಗಳಕ್ಕೆ ನಿಂತ್ಕೊಂತಾರೆ. ಇವಾಗ ಅದೆಲ್ಲ ಬಿಡಿ, ನಾನು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಯ್ತಾ ಇದ್ದೀನಿ, ಬಂದಿರೇ ನನ್ನ ಕುಟೆ ನೀವು ಅಂತ ಮತ್ತೆ ಕೇಳ್ತಾಳೆ ವಿದ್ಯಾ. ಅದ್ಯಾವುದು ದೊಡ್ಡ ಗನಂದಾರಿ ಕೆಲಸ, ದೊಡ್ಡ ಜಾಗ ಅಂತ ಭದ್ರ ಕೇಳ್ತಾರೆ. ಅದು ಏನಿಲ್ಲ, ಇವತ್ತು ಆಸ್ಪತ್ರೆಗೆ ಹೋಯ್ತೀವಿ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ, ನನ್ನ ಕುಟ ನೀವು ಬಂದಿರೇ ಅಂತ ಅಂದ್ಬಿಟ್ಟು ವಿದ್ಯೆ ಕೇಳ್ತಾಳೆ. ಅವಾಗ ಭದ್ರಂಗೆ ಕೋಪ ಬಂದ್ಬಿಡುತ್ತೆ. ಏಕೆಂದರೆ ಅವಳು ಬಸ್ರಿ ಅಂತ ನಂಬಿಸಿದ್ದು, ಮತ್ತು ಬೇರೆ ಮೊಬೈಲಲ್ಲಿ ಫೋಟೋ ತಂದ್ಬಿಟ್ಟು ಇದು ಸ್ಕ್ಯಾನಿಂಗ್ ಮಾಡಿಸಿದ್ದು ಮಗು ಫೋಟೋ ಅಂತ ಅಂದ್ಬಿಟ್ಟು ಪಾಪ ಅವನು ಆಸೆಗಳ ಜೊತೆ ಎಲ್ಲ ಮಾತಾಡಿದ್ದು, ಮತ್ತು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಎಲ್ಲ ಇದು ಮಾಡಿದ್ದೆಲ್ಲ ನೆನಪಿಸ್ಕೊಂಡ್ಬಿಡ್ತಾನೆ. ಅವಾಗ ನೆನಪಿಸ್ಕೊಂಡು, ನಾನು ಎಲ್ಗೂ ಬರೋಕ್ಕಿಲ್ಲ, ಈಕಿತನು ಸುಳ್ಳು ಹೇಳ್ತಾ ಇರ್ಬೋದು ಅಂತ ನಿಜ ಹೇಳ್ತಾ ಇದೀಯ ಅಂತ ಯೋನ್ ಗ್ಯಾರಂಟಿ, ಸುಳ್ಳು ಹೇಳ್ತಾ ಇರ್ಬೋದು ಈಕಿತನೂ ಹೆಂಗೆ ನಂಬೋದು, ನಾನು ಎಲ್ಗೂ ಬರೋಕ್ಕಿಲ್ಲ
ತಾವು ಹೋಗಿ ಬರ್ಬೋದು ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಡ್ತಾರೆ ಭದ್ರ. ಅದು ಒಂದು ಹೇಳ್ದ ತಾನೇ ಒಯ್ತಾ ಇರ್ಬೋದು ಅಂತ ಅಂದ್ಬಿಟ್ಟು ಅಂತಾರೆ. ತಿರ್ಗಾ ವಿದ್ಯಾ ಹೋಗೋಕೆ ರೆಡಿ ಆಯ್ತಾ ಇರ್ತಾಳೆ. ಅಷ್ಟರಲ್ಲಿ ಭದ್ರ ಬಂದ್ಬಿಟ್ಟು, ಅಲ್ಲ ನಾನು ಅವತ್ತೇ ಹೇಳಿದ್ದೀನಿ ತಾನೇ ನಿನ್ನ ಹೊಟ್ಟೆಲಿರೋ ಮಗಿಗೂ ನನಗೂ ಸಂಬಂಧನೇ ಇಲ್ಲ ಅಂತ, ನನ್ನ ಯಾಕೆ ಕರಿತಿದ್ಯಾ ನೀನು ಅಂದಿದ ತಕ್ಷಣ ವಿದ್ಯೆಗೆ ಒಂದು ನಿಮಿಷ ಶಾಕ್ ಆಗ್ಬಿಡುತ್ತೆ ಪಾಪ. ಶಾಕ್ ಆಗ್ಬಿಟ್ಟು ಅಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಭದ್ರ ಹೊಟ್ಟೆಲಿರೋ ಮಗುಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ. ಅಂದರೆ ಭದ್ರನ ಕೋಪ ಏನು ಅಂದರೆ ಇವಳು ಮೊದಲು ಬಸರಿ ಅಂತ ಸುಳ್ಳು ಹೇಳ್ಬಿಟ್ಟು ಇಷ್ಟೆಲ್ಲ ಪಾಪ ಆಸೆ ಕನ್ಸುಗಳನ್ನೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನೆನ್ಪಿಸ್ಕೊಂಡು ಈ ಸತಿನೇ ಇವಳು ಸುಳ್ಳು ಹೇಳ್ತಾಳೋ ಅಥವಾ ನಿಜವಾಗ್ಲೂ ಬಸರಿ ಆಗೋಳ ಏನು ಗೊತ್ತು ಅಂದ್ಬಿಟ್ಟು ಭದ್ರ ಹಂಗೆ ಅಂದಿದ ತಕ್ಷಣ ವಿದ್ಯೆಗೆ ಸ್ವಲ್ಪ ಶಾಕ್ ಆಗ್ಬಿಟ್ಟು ಹಂಗೆ ಕೂತ್ಬಿಡ್ತಾಳೆ. ಭದ್ರನೂ ತುಂಬಾ ಬೇಜಾರಾಗ್ಬಿಡ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ರತ್ನಮ್ಮರು ಆಟೋದಲ್ಲಿ ಬರ್ತಾರೆ. ಆಟೋದಲ್ಲಿ ಬತ್ತಿದ್ದಂಗೆನೇ ಅಜ್ಜಿ ನೋಡ್ತಾರೆ. ರತ್ನಿ ಯಾಕೆ ಅಂತ ಅಂದಾಗ, ಅವರೇ ಅದು ಹೊಸ ವಿದ್ಯೆನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂದಾಗ, ಹಾಸ್ಪಿಟ್ಲಿಗೆ ಯಾಕೆ ಏನಾಯ್ತು ಇದ್ಯಾಗೆ ಅಂತಾರೆ. ಅವರೇ ಗಾಬರಿ ಆಗಂಥದ್ದು ಏನಿಲ್ಲ, ಅವರೇ ಇದ್ದಿಂಗೆ ಇವತ್ತು ಸ್ಕ್ಯಾನಿಂಗ್ ಬರೋಕೆ ಹೇಳೋರೆ ಕರ್ಕೊ ಹೋಗ್ಬೇಕು ಅಂದಾಗ, ಹೌದೇ ನೀವು ಸಂದಾಕಿದ್ದೀರಾ ಅವರೇ ಅಂದಾಗ, ಹ್ಞೂ ನಾನು ಸಂದಾಕಿದ್ದೀನಿ ಕಣೆ. ಸರಿ ಒಂದು ಕೆಲಸ ಮಾಡು, ನಾನು ನಿನ್ನ ಕೂಟ ಬರ್ತೀನಿ, ಹೋಗಿ ಇದೀನಿ ಕರ್ಕೊಬೋಗು ಅಂದಾಗ, ಅವರೇ ನೀವ್ಯಾಕೆ ಅವರೇ ಅಷ್ಟು ದೂರ ಅಂದಾಗ, ನಾನು ಬರ್ತೀನಿ ಅಂತ ಅಷ್ಟೇ ನೀನು ಕೇಳಿದ್ದು, ಬರಲ್ಲ ಅಂತ ಏನು ಕೇಳಿಲ್ಲ. ನಾನು ಹೇಳ್ದಂಗೆ ನೀನು ಕೇಳು, ಹೋಗಿ ಇದ್ದೀನಿ ಕರ್ಕೊಬ, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅಮ್ಮವ್ರು ಹೇಳ್ತಾರೆ. ಅಜ್ಜಿ ಸರಿ ಅಮ್ಮವ್ರೆ ಅಂತ ರತ್ನಮ್ಮವ್ರು ಒಳಗೆ ಹೋಯ್ತಾರೆ. ಅದೇ ಸಮಯಕ್ಕೆ ಸಾವಿತ್ರಿ ಈಶ್ವರಿ ಅಲ್ಲಿ ಬರ್ತಾರೆ. ಸಾವಿತ್ರಿ ಈಶ್ವರಿ ಬಂದು, ಅತ್ತೆ ನೀವ್ಯಾಕೆ ಹೋಗ್ತಿದ್ದೀರಾ ಅಂತ ಅಂದ್ಬಿಟ್ಟು ಈಶ್ವರಿ ಕೇಳ್ತಾಳೆ. ಅಷ್ಟು ಸಾವಿತ್ರಿ, ಅಲ್ಲ ಕಣವ ಭದ್ರನೇ ಈ ಮಗಿಗೂ ನನಗೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ಬೇಕಾರೆ ನೀನು ಯಾಕವ ಇದ್ದಿದ್ದೆಲ್ಲ ಉಸಾಬರಿ ಮಾಡಕ್ಕೆ ಹೋಯ್ತಾ ಇದೆಯಾ ಅಂತ ಸಾವಿತ್ರಿ ಹೇಳ್ತಾಳೆ. ಅವಾಗ ಅಜ್ಜಿ, ಅವಳ ಹೊಟ್ಟೆಲಿ ಬೆಳೀತಿರೋದು ನಮ್ಮ ವಂಶದ ಕುಡಿ ಕಣೆ, ಅದಕ್ಕೆ ನಾನು ಅವಳ ಕೂಟ ಒಯ್ತಾವನಿ, ಇದರಿಂದ ನಿಮ್ಗೇನಾದ್ರು ಕಷ್ಟವೇ ಅಂದಾಗ, ಹಂಗಲ್ಲ ಕಣವ ಭದ್ರನೇ ಈ ಮಗಿಗೂ ನನಗೂ ಸಂಬಂಧ ಇಲ್ಲ, ಅವಳ ಸಂಬಂಧನೇ ಬೇಡ ಅಂತ ಭದ್ರನೇ ಸುಮ್ಕಿರುವಾಗ ನಿಂದೇನವ ಇದೆಲ್ಲ ಅಂತ ಅಂದ್ಬಿಟ್ಟು ಸಾವಿತ್ರಿ ಹೇಳ್ತಾಳೆ. ಈಶ್ವರಿನು, ಅದೇ ಕಾಣತ್ತೆ ಭದ್ರನೇ ಹೇಳಿದೆ ಅಂತಾನೆ ಆ ಮಕ್ಳಿಗೂ ನಮಗೂ ಸಂಬಂಧ ಇಲ್ಲ ಅಂತ, ನೀವ್ಯಾಕೆ ಇದನ್ನೆಲ್ಲ ತಲೆಗಚ್ಕೊತಿದ್ದೀರಲ್ಲ ನೀವು ಅಂತ ಅಂದ್ಬಿಟ್ಟು ಈಶ್ವರಿಂದಾಗ, ಅವಳ ಹೊಟ್ಟೆಲಿರೋದು ನಮ್ಮ ವಂಶದ ಕುಡಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಅವಳ ಬಗ್ಗೆ ನೀನು ಮಾತಾಡಿದಾಗ ಭದ್ರ ನೀನು ಗ್ರಾಚಾರ ಬಿಡಿಸಿದ ನೆನಪಾದ ನಿನಗೆ ಅಂತ ಅಂದ್ಬಿಟ್ಟು ಸಾವಿತ್ರಿ ಹೇಳ್ತಾರೆ. ಯಾಕೆಂದರೆ ಒಂದ್ಸತಿ ಸಾವಿತ್ರಿ ವಿದ್ಯೆನ ಬಗ್ಗೆನೇ ಒಂಥರ ಕೆಟ್ಟದಾಗಿ ಹೇಳಿರ್ತಾಳೆ. ಅವಾಗ ಭದ್ರ ಸಾವಿತ್ರಿಗೆ ಬೈದಿರ್ತಾರೆ, ಅದನ್ನ ನೆನಪಿಸ್ಕೊತಾಳೆ ಸಾವಿತ್ರಿ. ಭದ್ರ ಬೈದಿದ್ದು ನೆನಪಾಯ್ತೇನ್ಲೇ, ಇದ್ದಿನ ಬಗ್ಗೆ ನೀನು ತಪ್ಪಾಗಿ ಮಾತಾಡಿದ್ಕೆ ಭದ್ರ ನಿನ್ಗೆ ಹೆಂಗ್ ಗ್ರಾಚಾರ ಬಿಡಿಸಿದ ನೆನಪಾಯ್ತಾ, ನಿಮಗೂ ಆಟಯ್ಯ ಇದ್ದಿನ ಬಗ್ಗೆ ಯಾರೋ ತಪ್ಪಾಗಿ ಮಾತಾಡೋಕೆ ಹೋಗ್ಬೇಡಿ, ಅರ್ಥ ಮಾಡ್ಕೊಳ್ಳಿ. ಒಳ್ಳೇದು ಮಾಡೋಕ್ಕಿಂದ್ರೆ ಮಾಡಿ, ಯಾರಿಗೂ ಕೆಟ್ಟದ್ದು ಮಾತ್ರ ಮಾಡಬೇಡ್ರಿ, ಒಯ್ತಾರ ಇಲ್ಲಿಂದ. ಅದು ಅಲ್ದಲ್ಲಿ ಅವಳು ಓದ್ಕಿಂತ ಬೊಸ್ರಿ ಅಂತ ಸುಳ್ಳು ಹೇಳಿದ್ಲಲ್ವೇ, ಈಗಿಂತ ಅವಳು ಬೊಸ್ರಿನೋ ಅಲ್ವೋ ಅಂತ ನಾನು ನೋಡಬಾರ್ದೆ, ಅದಕ್ಕೆ ನಾನು ಅವಳು ಕುಟ್ಟೆ ಒಯ್ತಾ ಇದ್ದೀನಿ, ಅರ್ಥ ಆಯ್ತೇ ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಅವಾಗ ಈಶ್ವರಿ ಮತ್ತೆ ಸಾವಿತ್ರಿ ಅಲ್ಲೇ ನಿಂತಿರ್ಬೇಕಾರೆ, ಹೇಳ್ದೆ ತಾನೇ ಒಯ್ತಾರ್ರಿ ಅಂತ, ಒಯ್ತಾರ್ರೆ ನಿಂತ್ಕೋಬೇಡ್ರಿ ಇಲ್ಲಿ ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಸರಿ ಅಂದ್ಬಿಟ್ಟು ಅವ್ರಿಬ್ರು ಹೊಂಟ್ಬಿಡ್ತಾರೆ. ಇಲ್ಲಿ ವಿದ್ಯಾ ಭದ್ರ ನಿಂತಿರ್ತಾರೆ. ಅವಾಗ ವಿದ್ಯಾ ಅದು ಹಂಗಲ್ಲ ಅಂದಾಗ, ಹೇಳ್ದೆ ತಾನೇ ನೀನು ಹೊಟ್ಟೆಲಿರೋ ಮಗಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ವಿನಿ, ಹೇಳಿದ್ಮೇಲೆ ಮತ್ತೆ ಯಾಕೆ ಅದನ್ನು ಮುಂದುವರಿಸ್ತಿದ್ಯಾ, ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನಾನು ನಾಸದ ಜೊತೆ ಆಟ ಆಡ್ದೊಳಲ್ವೇ ನೀನು, ಈಗಲೂ ನೀನು ಜಿಟ್ಟು ಹೇಳ್ತಿದ್ದೀನಿ ಅಂತ ಯೋನ್ಗೆ ಗ್ಯಾರಂಟಿ, ನಾನೇನು ನಂಬಲಿ, ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ನಂಬೋಕ್ಕಿಲ್ಲ, ಒಂದು ಕೀತ ನನಗಾಗಿರೋದೇ ಸಾಕು, ಇನ್ನೊಂದು ಕೀತ ಆ ಥರ ಆಗಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋಕ್ಕಿಲ್ಲ, ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಓಟ್ ಬನ್ನಿ ಅಷ್ಟೇಯ ಅಂತ ಹೇಳ್ಬಿಟ್ಟು ಮತ್ತೆ ಕೈ ಮುಗಿದ್ಬಿಡ್ತಾರೆ ಭದ್ರ. ಅವಾಗ ಇದ್ದೀನಿ ತುಂಬಾ ಮನಸ್ಸಿಗೆ ನೋವಾಗ್ಬಿಡುತ್ತೆ, ಏನು ಮಾತಾಡೋದು ಏನು ಬಿಡೋದು ಅಂತಲೇ ವಿದ್ಯೆಗೆ ಗೊತ್ತಾಗಲ್ಲ, ಅಷ್ಟು ನೋವು ಪಟ್ಕೊಂಡು ಕುತ್ಕೊಬಿಡ್ತಾಳೆ. ಆದರೆ ಭದ್ರಂಗೆ ವಿದ್ಯೆನ ಬಗ್ಗೆ ಮನಸ್ಸಲ್ಲಿ ಪ್ರೀತಿ ಇದೆ. ಬಟ್ ಆ ಭದ್ರ ಅದನ್ನು ತೋರಿಸ್ಕೊತಾ ಇಲ್ಲ. ವಿದ್ಯಾ ಬಸ್ರಿ ಅಂದ್ಬಿಟ್ಟು ಅವಳ ಬಗ್ಗೆ ಕಾಳಜಿ ಮಾಡೋದು, ಮತ್ತು ಅವಳು ಜಾಸ್ತಿ ಓಡಾಡಬಾರ್ದು ಆ ಥರ ಎಲ್ಲನೂ, ಮತ್ತು ಅವಳು ಕಾಲು ನೋವು ಬಂದಾಗ ಕಾಲು ಹೊತ್ಕೊತಿರ್ತಾಳಲ್ಲ, ಅದೆಲ್ಲ ನೋಡ್ಕೊಂಡು ಬದ್ದಿಂಗೆ ವಿದ್ಯೆ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಆದರೆ ಅವಳ ಮುಂದೆ ಅವ್ನ ಸ್ವಾಭಿಮಾನ ಬಿಡಲ್ಲ, ಭದ್ರ ಮುಂದೆ ವಿದ್ಯಾ ಸ್ವಾಭಿಮಾನ ಬಿಡಲ್ಲ. ಅವಳು ಹಾಸ್ಪಿಟ್ಲಿಗೆ ಕರೆದ್ರು ಬರಲ್ಲ ಅಂತ ಹೇಳ್ಬಿಡ್ತಾರೆ. ಸರಿ ಅಂದ್ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ಮುಗೀತು ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಭದ್ರನ ಜೊತೆ ವಿದ್ಯೆನ ಜೊತೆ ಭದ್ರ ಏನಾರು ಬರ್ತಾರಾ ಅಥವಾ ವಿದ್ಯೆ ಯಾರ ಜೊತೆ ಹೋಗ್ತಾಳೆ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರೋ, ಸಪೋರ್ಟ್ ಮಾಡಿದಿರೋ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ರಿಗೂ ತುಂಬ 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 ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರಿಪ್ಷನಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಕುಟುಂಬದವಳು ಅಂತ ತಿಳ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.